ನಮಸ್ತೆ ಸ್ನೇಹಿತರೆ, ಅಮೃತ ಆ್ಯಕ್ಟಿವಿಟಿ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ಮೀನು ಕರಿ, ಸಾಂಬಾರು ಈ ಥರದ್ದೆಲ್ಲ ತಿಂದು ಬೋರ್ ಆಗಿದ್ದರೆ ಈ ಥರ ಒಂದು ಸರಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಮೊದಲು ಒಂದು ಬಾಣಲೆ ಹಿಡ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಆನಂತರ ಎಣ್ಣೆ ಕಾದ್ಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು 2 ಸ್ಪೂನ್ ಖಾರದ ಪುಡಿ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಇದನ್ನು ಕಲಿಸ್ಕೋಬೇಕು ಸರಿಯಾಗಿ. ಸ್ಟವ್ ಆಫ್ ಮಾಡ್ಕೊಂಡಿರಬೇಕು ಈ ಟೈಮಲ್ಲಿ, ಇಲ್ಲಾಂದರೆ ಖಾರದ ಪುಡಿ ಎಲ್ಲ ಹೊತ್ಕೊಂಡೋಗುತ್ತೆ. ಆನಂತರ ವಾಶ್ ಮಾಡಿಟ್ಕೊಂಡಿರೋವಂಥ ಒಂದು 250 ಗ್ರಾಮ್ ಫಿಶ್ನ ಹಾಕ್ತಾಯಿದ್ದೀನಿ. ಯಾವ ಫಿಶ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬೋನ್ಲೆಸ್ ಫಿಶ್ ತೊಗೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು, ಮೇಲೆ ಕೆಳಗೆ ಮಾಡಿಕೊಂಡು ಎಲ್ಲ ಕಡೆ ಉಪ್ಪು ಖಾರ ಹತ್ತೋ ಥರ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 2 ನಿಮಿಷ ಹಾಗೆ ಬಿಡಬೇಕು. ಈ ಟೈಮಲ್ಲಿ ಸ್ಟವ್ ಆನ್ ಮಾಡ್ಕೋಬೇಕು. ಇವಾಗ ಮೊದಲು ಆಫ್ ಮಾಡಿದ್ವಲ್ವ, ಇವಾಗ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡ್ಮೇಲೆ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು 2 ನಿಮಿಷ ಮುಚ್ಚಿಬಿಡಿ. ಆಮೇಲೆ ಫಿಶ್ ಎಲ್ಲ ಬೆಂದಿರುತ್ತೆ. ಆನಂತರ ಇದಕ್ಕೆ 1 ಟೀ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. 1 ಟೀ ಕಪ್ಪಷ್ಟೇ ಹಾಕಿ ಸಾಕು, ಜಾಸ್ತಿ ಹಾಕಿಬಿಡಿ. ಇಷ್ಟು ಹಾಕಿದ್ಮೇಲೆ ಮತ್ತೆ ತಿರುಗಿಸಿ ಚೆನ್ನಾಗಿ ಒಂದು 3 ನಿಮಿಷ ಸರಿಯಾಗಿ ಬೇಯೋಕ್ಕೆ ಬಿಡಿ. ಇದನ್ನು ಒಂದು 3 ನಿಮಿಷ ನೀಟಾಗಿ ಕುದಿಬೇಕು. ಇದು ಮುಚ್ಚಿಟ್ಬಿಡಿ. 3 ನಿಮಿಷ ಸರಿಯಾಗಿ ಕುದ್ಮೇಲೆ ನೋಡಿ ಈ ಥರ ರಸ ಸಿಗುತ್ತೆ. ಇದನ್ನು ಜಾಸ್ತಿ ಹಾಕ್ಕೊಂಡು ಊಟ ಮಾಡೋದಲ್ಲ, ಉಪ್ಪಿನಕಾಯಿ ರಸನ ಹಾಕೋತೀವಲ್ಲ ಆ ಥರ ಹಾಕ್ಕೊಂಡು ಊಟ ಮಾಡಬೇಕು. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬಂತು ಅಂದರೆ ಕಮೆಂಟ್ಸ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.